ಹುಲಸೂರು ತಾಲೂಕು ಆಡಳಿತ ವತಿಯಿಂದ ಪ್ರಪ್ರಥಮವಾಗಿ ಬಸವ ಜಯಂತಿ ಉತ್ಸವ ಹಾಗೂ ಭವ್ಯ ಮೆರವಣಿಗೆ ಭಕ್ತಿ ಸಂಭ್ರಮ. ಹುಲಸೂರು ತಾಲೂಕು ಆಡಳಿತ ವತಿಯಿಂದ ಪ್ರಪ್ರಥಮ ಬಾರಿಗೆ ಪಟ್ಟಣದಲ್ಲಿ ಭವ್ಯವಾಗಿ ಬಸವ ಜಯಂತಿ ಉತ್ಸವ ಹಾಗೂ ಮೆರವಣಿಗೆ ಜರುಗಿತು. ಅಲ್ಲಮಪ್ರಭುಗಳ ಶೂನ್ಯಪೀಠ ಅನುಭವ ಮಂಟಪದಲ್ಲಿ ಬಸವೇಶ್ವರ ಹಾಗೂ ಇತರ ಶರಣರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಅಲಂಕಾರಿತ ಟ್ರ್ಯಾಕ್ಟರ್ನಲ್ಲಿ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪನಮನ ಮಾಡುವುದರೊಂದಿಗೆ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮಿಗಳಿಂದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಿಶ್ವಗುರು ಬಸವಣ್ಣನವರಿಗೆ ಜಯಘೋಷಗಳೊಂದಿಗೆ ಮೆರವಣಿಗೆ ಸಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಬಸವೇಶ್ವರ ವೃತ್ತದಲ್ಲಿ ಮೂರ್ತಿಗೆ ಪೂಜೆ ಮತ್ತು ಪುಷ್ಪನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶಿವಾನಂದ ಮೇತ್ರೆರವರು, ಬಸವಣ್ಣನವರು ಸಾರಿದ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳು ಬಲಪಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ಬಸವಣ್ಣನವರ ಸಂದೇಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುತ್ತದೆ ಎಂದರು. ತಾಲೂಕಾ ಮಟ್ಟದಲ್ಲಿ ಮೊದಲ ಬಾರಿಗೆ ಆಯೋಜಿಸಿದ ಈ ಉತ್ಸವ ಯಶಸ್ವಿಯಾಗಲು ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಕಾರಣವಾಗಿದೆ ಎಂದು ಅವರು ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವೈಭವದಿಂದ ಈ ಉತ್ಸವವನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಸುಧೀರ್ ಕಡದಿ, ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಲತಾ ಹರಕೊಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಸುನಿಲ್ ಕುಮಾರ್ ಸಜ್ಜನ್ ಶೆಟ್ಟಿ, ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮು, PSI ಶಿವಪ್ಪ ಮೇಟಿ, ಡಾಕ್ಟರ್ ಶಶಿಕಾಂತ್ ಕನಾಡೆ, PDO ವಿನಯ್ ಕುಮಾರ್, ಕಂದಾಯ ನಿರೀಕ್ಷಕ ಶರಣು ಪವಾಡ್ ಶೆಟ್ಟಿ, ಗ್ಯಾರಂಟಿ ಯೋಜನೆ ತಾಲೂಕಾಧ್ಯಕ್ಷ ಸಿದ್ದರಾಮ್ ಕಾಮಣ್ಣ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಗೋವಿಂದರಾವ್ ಸೋಮವಂಶಿ, ಜಾಗತಿಕ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷ ಪ್ರವೀಣ್ ಕಡಾದಿ, ಬಸವ ಕೇಂದ್ರ ಅಧ್ಯಕ್ಷ ಆಕಾಶ್ ಖಂಡಾಳೆ, ಬಸವರಾಜ್ ಮುಕ್ತ, ರಂಜಿತ್ ಗಾಯಕ್ವಾಡ್, ಭೀಮಾಶಂಕರ್ ಕಡಾದಿ, ನಾಗರಾಜ್ ಹಾವಣ್ಣ, ಬಸವರಾಜ್ ಬಾಲ್ಕುಂದೆ, ಅರವಿಂದ್ ಹರ್ಪಲೆ, ಜಗದೀಶ್ ಜೆಟ್ನೆ, ಸಂತೋಷ್ ಗಾಯಕ್ವಾಡ್, ಸುನಿಲ್ ಕುಮಾರ್ ಕಡಾದಿ, ಶಿವರಾಜ್ ಚೊಕತೆ, ಸಚಿನ್ ಕೌಟೆ, ಶಂಕರ್ ಗೌಡ್ ಗವೆ, ದಯಾನಂದ್ ನಿಮಣಿ, ಲೋಕೇಶ್ ಧಾಬಾಲೆ, ಪ್ರದೀಪ್ ಪರ್ಶೆಟ್ಟೆ, ರಾಜ್ಕುಮಾರ್ ತೊಂಡಾರೆ, ಕಲ್ಯಾಣಿ ದಾನ ಹಾಗೂ ಆಶಾ ಕಾರ್ಯಕರ್ತರು, ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಬಸವಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಇಂದಿನ ಬಸವ ಉತ್ಸವದ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಪ್ರತಿ ವರ್ಷ ನಾವು ಸಾಧಾರಣವಾಗಿ ಬರೀ ಫೋಟೋ ಪೂಜೆ ಮುಖಾಂತರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗೆ ಒಂದು 15 ದಿವಸ ಕೆಳಗಡೆ ನಮ್ಮ ಆಕಾಶ್ ಖಂಡಾಳೆ ಮತ್ತು ಪ್ರವೀಣ್ ಕಡಾದಿ ಬಂದು ಬರಲಿಲ್ಲ, ಈ ಸಲ ಇದು ಬಸವಣ್ಣನ ನಾಡು ಇಡೀ ವಿಶ್ವಕ್ಕೆ ಸಂಸ್ಕೃತನ್ನು ನೀಡಿದ ನಾಡು ಕಡೆಯಿಂದ ಬೇರೆ ತಾಲೂಕಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಆಯಿತು ಮಾಡೋಣ ಅಂಥೇಳಿ ನಾನು ಇದ್ರ ಬಗ್ಗೆ ಪೂರ್ವಭಾವಿ ಸಭೆ ಇದ್ದಾಗ ನಮ್ಮ ಸುಧೀರ್ ಕಡಾದಿ ಆಗಿರ್ಬೋದು, ಲತಾ ಹರಕೊಡೆ ಇರ್ಬೋದು, ಹುಟ್ಟೂರಿನ ಬಸವಾಭಿಮಾನಿಗಳು ಬಂದು ಏನು ಸಹಾಯ ಸಹಕಾರ ಬೇಕು ನಾವಿರ್ತೀವಿ, ನೀವು ಮಾಡಿರಿ ಅಂತೇಳಿ ತುಳಸಿ ಕಡೆಯಿಂದ ಇವತ್ತೆಲ್ಲ ಬಸವಾಭಿಮಾನಿಗಳು ಇಷ್ಟೊಂದು ಬಿಸಿಲಿನಲ್ಲಿ ಸಹ ತಾವು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ಮುಂಬರುವ ದಿನಗಳಲ್ಲಿ ಮತ್ತು ಮೆರವಣಿಗೆಯೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಾಡೋಣ ಅಂತೇಳಿ ಏಕೆಂತಂದರೆ ಬಸವಣ್ಣವನ್ನ ನಾಡು ಇರೋದ್ರಿಂದ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿ. ಈಗ ಬಸವಣ್ಣವರು ಅಂದರೆ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ಇಡೀ ಜಗತ್ತಿಗೆ ಒಂದು ಸಮಾನತೆ ನೀಡಿದಂಥ ಮಹಾಪುರುಷರು. ಅದ್ರ ಕಡೆಯಿಂದ ಈ ನಿಟ್ಟಿನಲ್ಲಿ ಅವರ ಸಂದೇಶವನ್ನು ಪ್ರತಿ ಮನೆಗೆ ಮುಟ್ಟಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ವಿಚಾರಣೆ ಸಂಖ್ಯೆ ನೋಡ್ಕೊಂಡು ಇನ್ನೊಂದು ನಮ್ಮ ಭಾಗದ ಯಾರು ಪ್ರಖ್ಯಾತ ಭಾಷಣಕಾರ ಅವ್ರಿಗೆ ಕರೆಸಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ಆಶಿಸುತ್ತಾ, ಇಷ್ಟೊಂದು ಬಿಸಿಲಲ್ಲೂ ಸಹ ತಾವು
ತಾಳ್ಮೆಯಿಂದ ಮೆರವಣಿಗೆ ಬಯಸಿ ಇಲ್ಲಿ ಆಗಮಿಸಿದರೆ ತಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಒಂದು ಎರಡು ಮಾತು ಮುಗಿಸ್ತೀನಿ. ಮತ್ತು